ಹಲೋ ಗೈಸ್, ನಾವು ಇವತ್ತು ಫ್ರೈಡೇ ದಮ್ಮು ಬಿರಿಯಾನಿ ಮಾಡ್ತಾ ಇದ್ದೇವೆ ರೂಮಲ್ಲಿ. ನನ್ನ ಫ್ರೆಂಡ್ ಇದ್ದಾನೆ ನೋಡಿ, ಫೈಜಲ್. ಇವನು ನಾನು ಕೂಡಿ ಇವತ್ತು ಒಂದು ಸೂಪರ್ ಫ್ರೈಡೇ ದಮ್ಮು ಬಿರಿಯಾನಿ ಮಾಡ್ತಾ ಇದ್ದೇವೆ. ಫೈಜಲ್ ಚಲೋ. ಮಟನ್ ದಮ್ ಬಿರಿಯಾನಿ. ಮಟನ್ ದಮ್ ಬಿರಿಯಾನಿ. ಓಕೆ, ಅಪ್ಪ ತೊಡಗುವಲ್ಲಿ. ಹಲೋ ಗೈಸ್, ಮಟನ್ ದಮ್ ಬಿರಿಯಾನಿ ನೋಡ್ಕೊಂಡು ಬನ್ನಿ, ತಿನ್ಕೊಂಡು ಬನ್ನಿ. ಆಮೇಲೆ ನೋಡ್ಕೊಂಡು ಇಂದು ನಲ್ಲವರು ಗಲ್ಫ್ಲಿ ಇಕ್ಕಿರಂಗ ಫ್ರೈಡೇ ಚುಂದಿಂಗಿ ಅದವರು ಬಿರಿಯಾನಿ ತಿಂದೆಂಗೆ ಮಾತ್ರ ಅದು ಪರಿಪೂರ್ಣ ಆವಡೆಂತವ್ರು ಬಿರಿಯಾನಿ ಬಂತು ಗಲ್ಫ್ರಂಗ ಸಾಧಾರಣ അങ്ങനെ ഇട്ടിണ്ട് ನಾನು ನನ್ನ ಶಂಗಾಯಿ ಕೂಡಿಟ್ಟು ஒரு நல்ல ಸೂಪರ್ ದಮ್ಮು ಬಿರಿಯಾನಿ ಹಾಕಿ ಉಂಟುಲ್ಲ. ಮಟನನ್ನು ಸ್ವಲ್ಪ ಹಳದಿ ಹುಡಿ ಹಾಕಿ ಗ್ಯಾಸಲ್ಲಿ ಇಟ್ಟಿದ್ದೇವೆ. ಎಷ್ಟೊತ್ತು ಹಿಡಿಬಹುದು ಇದು? ಎಷ್ಟೊತ್ತು ಹಿಡಿಬಹುದು? ಒಂದು 1/4 ಗಂಟೆ. ಒಂದು 15 ನಿಮಿಷ ಮಟನನ್ನು ಮೊದಲಿಗೆ ಸ್ವಲ್ಪ ಹಳದಿ ಹುಡಿ ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇವೆ. ಮತ್ತೆ ಬೇರೆ ಕೆಲಸ ಮಾಡುವ. ಮತ್ತೆ ಯಾವುದುಂಟು? ಇದುಲ್ವಾ, ಬೆಳ್ಳುಳ್ಳಿ ಕಬಾಬ್ ಉಂಟಾ? ಇವತ್ತು ಬೆಳ್ಳುಳ್ಳಿ ಕಬಾಬು ಸಹ ಉಂಟು. ಯಾವ ರೀತಿ ನಾವು ಬೆಳ್ಳುಳ್ಳಿ ಕಬಾಬು ದುಬೈಯಲ್ಲಿ ಮಾಡುವುದಂತ ನಿಮಗೆ ತೋರಿಸ್ತಾ ಇದ್ದೇವೆ, ನೋಡಿ ಎಂಜಾಯ್ ಮಾಡಿ. ನೀರುಳ್ಳಿ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ ಎಷ್ಟು ನೀರುಳ್ಳಿ ಬೇಕಂತ. ಇದು ಎಷ್ಟು ಜನರಿರುವ ಬಿರಿಯಾನಿ? 6-7 ಜನರಿಗೆ. 6-7 ಜನರಿಗೆ ತಯಾರಿಸುವಂತಹ ಬಿರಿಯಾನಿ. ನೋಡಿ ನೀವು, ದಾನ ಬಂದ ದಾನ. ಮತ್ತದ ನಮ್ಮ ನೇಪಾಳಿ ಕಿಂಗ್ಡಮ್ ಬಂದ. ಈ ಕಣ್ಣೂರ್ದಾವಲ್ಲ ನೀರುಳ್ಳಿ ಮುರಿಕೊಂಬತ್ತು. ಕಣ್ಣೂರ್ರೆ ಐಕಿನಿ ಪಾಟ್ರೆ ಬಲ್ತೆ ಅಂದು ಇಲ್ಲೇ ಮರಂದಿಲ್ಲೇ ಉಂಡಲ್ಲೇ ಅಂದ್ರೆ ಅದು ಇದು 305 ಉಂಡಲ್ಲಿ ಕಾದಿಗೆ ಏನ ಬೇಕಿರುವ ಕಣ್ಣೂರಿಲ್ಲ ಅದಲ್ಲ. ಅದಲ್ಲ, ಇದು ನೇರ ವಿಷಯ ನೇರ ಇದೆ. അങ്ങനെ നിൽച്ചോണ്ടുക അല്ലേ? മൈൻഡ് സെറ്റായിട്ട് ഇക്കും അത് ഒന്നായിട്ടാ കണ്ണൂർ വേക്ക്. ഇതെന്തല്ല ಗೀಲ ತುಪ್ಪ 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 ಹಾಕ್ತಾ ಇದ್ದಾನೆ ನೋಡಿ. ಮೈ ಅದು ತುಪ್ಪಕ್ಕೆ ನೀರುಳ್ಳಿ ಹಾಕ್ತಾ ಇದ್ದೇವೆ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇರ್ಬೇಕು ಅಲ್ವಾ? ಈಗ ನನಗೂ ನೆನಪಾಯ್ತು ಹಾಗೆ ಬಿರಿಯಾನಿ ಮಾಡೋದುಂಟು. ನೋಡಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ಟೊಮೆಟೊ ಮತ್ತು 2 ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಖಾರದ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಅಯ್ಯವಾ ಸಿಪ್ಪಲ್ಲ ನೀವು ಕುಕ್ಕಾಯಿ ಮಾಡಿ ಮತ್ತೆ ಇತ್ತೆಲ್ಲ ಹಾಕ್ಕೊಂತ ಎರಿಯಾಂಟಿಲ್ಲಿ. ನೀನು ಮುಂಚೆ ಬಾರನೆಲ್ಲ ಮಾಡಿದ್ದೀಯಲ್ಲ? ನಾವು ಮಾಡಿದ್ದೇವೆ. ನಂಡೆ ಕಾಟನ್ ಫ್ರೈ ಆದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯ ಪೇಸ್ಟನ್ನು ಹಾಕಿ ಚೆನ್ನಾಗಿ ಗೆರ್ಗೆರೆ ಮಾಡುವ. ನೋಡಬೇಕು ನೀವು. ಆಲ್ಮೋಸ್ಟ್ ನಮ್ಮ ಮಟನ್ ಮಸಾಲ ಬಿರಿಯಾನಿಗೆ ರೆಡಿ ಆಗ್ತಾ ಬರ್ತಾ ಇದೆ. ಈ ನೀರನ್ನು ಮತ್ತೆ ಅದಕ್ಕೆ ಹಾಕೋದಲ್ವಾ? ಮಟನ್ ಬಾಯ್ಲ್ ಮಾಡಿದ ನೀರನ್ನು ಸ್ವಲ್ಪ ಮಸಾಲೆಗೆ ಸೇರಿಸಿ ತುಂಬ ಸೂಪರ್ ಟೇಸ್ಟ್ ಬರ್ತದೆ. ಇದು ನನಗೆ ಗೊತ್ತಿರುವ ಒಂದು ಸೀಕ್ರೆಟ್. ಹೋಟೆಲಲ್ಲಿ ಈ ಥರನೇ ಮಾಡೋದು ಟೇಸ್ಟಿಗಾಗಿ. ರೈಸಿನ ಅಂದಾಜಿನಲ್ಲಿ ಸ್ವಲ್ಪ ನೀರನ್ನು ಸೇರಿಸುವ ಮತ್ತು ಅದಕ್ಕೆ ಬೇಕಾಗುವ ಮಸಾಲ ಹುಡಿ.
ಕಬಾಬನ್ನು ಎಣ್ಣೆಯಲ್ಲಿ ಬಿಟ್ಟಿದ್ದೇವೆ ನೋಡಿ, ಕ್ರಿಸ್ಪಿಯಾಗಿ ರೆಡಿ ಆಗ್ತಾ ಉಂಟು ನಮ್ಮ ಕಬಾಬ್. ನಮ್ಮ ಬಿರಿಯಾನಿ ರೆಡಿಯಾಗಿದೆ, ಟೇಸ್ಟ್ ಮಾಡುವ ಬನ್ನಿ. ಥ್ಯಾಂಕ್ ಯು ಸೋ ಮಚ್.